ಹೊಸದಾಗಿ ಬಿಡುಗಡೆಯಾಗಿರುವಂತಹ ರಿಯಲ್ಮಿಯ ಮತ್ತೊಂದು ಒಂದು ಎಂಟ್ರಿ ಲೆವೆಲ್ನ ಸ್ಮಾರ್ಟ್ಫೋನ್ ನಿಮ್ಮ ಮುಂದೆ ನಾನು ತೊಗೊಂಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದರ ಇಂಟರ್ಫೇಸ್ ಮತ್ತು ಯಾವ ಒಂದು ಮಾಡೆಲ್ನ ಒಂದು ಫೋನ್ ಅಂತ ನೀವು ಈಗಾಗಲೇ ನೋಡ್ಕೊಂಡಿರ್ಬೋದು ಸ್ನೇಹಿತರೆ. ಹೌದು, ರಿಯಲ್ಮಿ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿರುವಂತಹ ರಿಯಲ್ಮಿ C3 ಎನ್ನುವಂತಹ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ಹೇಗಿದೆ ಮತ್ತು ಇದರಲ್ಲಿ ಬರುವಂತಹ ಒಂದು ಆಕ್ಸೆಸರೀಸ್ಗಳು ಏನೇನು, ಜೊತೆಗೆ ರಿಯಲ್ಮಿ C3 ಸ್ಮಾರ್ಟ್ಫೋನ್ನ ಯಾವ ಒಂದು ಸ್ಪೆಸಿಫಿಕೇಷನ್ಗಳ ಜೊತೆಗೆ ಪ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಹಾಗಾದರೆ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ನಡೀರಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ, ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಸೊ ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ನೋಡಿ ಈ ರೀತಿಯಲ್ಲಿ ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ನಾವು ಈ ರೀತಿಯಲ್ಲಿ ಒಂದು ಪ್ಯಾಕೇಜ್ನ ಸೈಡ್ಗಿಡೋಣ. ಬಾಕ್ಸ್ ಒಳಗಡೆ ಸ್ನೇಹಿತರೆ ಈ ರೀತಿಯ ಒಂದು ಪ್ಯಾಕೇಜ್ಗಳು ಬರುತ್ತೆ. ಸೊ ಮೊದಲಿಗೆ ನಿಮಗೆ ಕೆಲವು ಯೂಸರ್ ಗೈಡ್ ಸಿಗುತ್ತೆ, ಜೊತೆಗೆ ನಿಮಗೆ ವಾರಂಟಿ ಕಾರ್ಡ್ಗಳು ಮತ್ತು ಯಥಾ ಪ್ರಕಾರ ನಿಮಗೆ ಇನ್ಫಾರ್ಮೇಷನ್ ಗೈಡ್ಗಳು ಸಿಗುತ್ತೆ. ಸೊ ಇದು ನಾವು ಸೈಡ್ಗಿಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ಸ್ ಕೂಡ ಸಿಗುತ್ತೆ, ನೀವು ಸಿಮ್ನ ಇಜೆಕ್ಟ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಒಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ, ರಿಯಲ್ಮಿ C3. ಸೊ ಇದನ್ನು ನಾನು ಅನ್ಪ್ಯಾಕ್ ಮಾಡ್ತೀನಿ. ಸೊ ನೋಡ್ಬೋದು ರಿಯಲ್ಮಿ C3 ಯಾವ ಒಂದು ಲುಕ್ನ ಹೊಂದ್ಕೊಂಡಿದೆ ಅಂತೇಳಿ. ಸೊ ಇದನ್ನು ಸ್ನೇಹಿತರೆ ಕಂಪ್ನಿಯವರು ಸನ್ರೈಸ್ ಡಿಸೈನ್ ಅಂತಾರಂತೆ. ಸೊ ಹಾಗಾಗಿ ಇದು ಟೆಕ್ಸ್ಚರ್ಗಳಿಂದ ಅಂತಂದರೆ ಹಲವಾರು ರೇಖೆಗಳಿಂದ ಕೂಡಿರುವಂತಹ ಒಂದು ಟೆಕ್ಸ್ಚರ್ ಒಂದು ಸ್ಮಾರ್ಟ್ಫೋನ್ ಬ್ಯಾಕ್ ಸೈಡಿನ ಒಂದು ಪ್ಯಾನಲಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಯಥಾ ಪ್ರಕಾರ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರ ಒಂದು ರೇಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ 5 ವೋಲ್ಟ್ ನಿಮಗೆ 2 AmpA ಸಪೋರ್ಟ್ ಮಾಡುವಂತಹ ಒಂದು ಟ್ರಾವೆಲ್ ಅಡಾಪ್ಟರ್ನ ಈ ಒಂದು ಬಾಕ್ಸ್ ಜೊತೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು 10 ವ್ಯಾಟ್ ಸಪೋರ್ಟ್ ಮಾಡುವಂತಹ ಒಂದು ಫಾಸ್ಟ್ ಅಡಾಪ್ಟರ್ ಆಗಿರುತ್ತೆ. ನಾವು ಇದನ್ನು ಸೈಡ್ಗಿಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಇದು ಮೈಕ್ರೋ USB ನಿಮಗೆ 2.0 ನಿಮಗೆ ಈ ಒಂದು ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಇದು ಟೈಪ್ ಸಿ ಅಲ್ಲ, ಇದು ನಾರ್ಮಲ್ ಆಗಿ ಬರುವಂತಹ ಒಂದು ಮೈಕ್ರೋ USB ಕೇಬಲ್ ಲೈನ್ ಆಗಿರುತ್ತೆ. ಇದು ನಾವು ಸೈಡ್ಗಿಡೋಣ. ಸೊ ಇದಿಷ್ಟನ್ನೇ ಸ್ನೇಹಿತರೆ ಬಾಕ್ಸ್ ಒಳಗಡೆ ಬರೋದು, ಇನ್ನೇನು ಸಹ ಈ ಒಂದು ಬಾಕ್ಸ್ ಜೊತೆಗೆ ಬರಲ್ಲ. ಸೊ ಇದನ್ನೆಲ್ಲ ನಾವು ಸೈಡ್ಗಿಡೋಣ. ಸೊ ಅದಾಗ್ತಾಯಿದ್ದೀವಿ ಸ್ನೇಹಿತರೆ, ನಾವು ಫೋನ್ನ ನೇರವಾಗಿ ತೊಗೊಳ್ಳೋಣ ಸ್ನೇಹಿತರೆ. ಈ ಒಂದು ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ. ಇದನ್ನು ಕೇವಲ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಷ್ಟೇ, ಯಾಕಂದರೆ ಅದನ್ನು ಬೂಟ್ ಮಾಡುವಾಗ ಸಿಕ್ಕಾಪಟ್ಟೆ ಟೈಮ್ ಇಡಿಸುತ್ತೆ. ಹಾಗಾಗಿ ಅದನ್ನು ಈಗಾಗಲೇ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದರ ಇಂಟರ್ಫೇಸ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ, ಈ ರೀತಿಯ ಒಂದು ಲುಕ್ ರಿಯಲ್ಮಿ C3 ಸ್ಮಾರ್ಟ್ಫೋನ್ ಕಾಣಿಸುತ್ತೆ, ನೀವು ನೋಡ್ತಾ ಇದ್ದೀರಾ. ಸೊ ಈಗ ಸ್ನೇಹಿತರೆ ಕ್ವಿಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಇದರ ಒಂದು ಹೈಲೈಟ್ ಸ್ಪೆಸಿಫಿಕೇಷನ್ ಮಾಹಿತಿ ನಾವು ತಿಳ್ಕೊಬೇಕಂತಂದರೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ನೋಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ ಸ್ನೇಹಿತರೆ ರಿಯಲ್ಮಿ C3 ಇದು ನಿಮಗೆ 6.5 ಇಂಚಿನ ನಿಮಗೆ HD+ ಮಿನಿ ಡ್ರಾಪ್ ಫುಲ್ ಸ್ಕ್ರೀನ್ ನಿಮಗೆ LCD ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಇದರ ಒಂದು ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 1600 ಇಂಟು ನಿಮಗೆ 720 ಪಿಕ್ಸೆಲ್ ನಿಮಗೆ ರೆಸೊಲ್ಯೂಷನ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 89.8% ನಿಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಈ ಒಂದು ಡಿಸ್ಪ್ಲೇ ನಿಮಗೆ ಕೊಡುತ್ತೆ. ಅದಲ್ಲದೆ ಸ್ನೇಹಿತರೆ ಪ್ರೊಟೆಕ್ಷನ್ಗೋಸ್ಕರ ರಿಯಲ್ಮಿ C3ಯಲ್ಲಿ ಸ್ನೇಹಿತರೆ ಕಂಪ್ನಿಯವರು ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 3ನ ಪ್ರೊಟೆಕ್ಷನ್ಗೋಸ್ಕರ ಕೊಡಲಾಗ್ತಾ ಇದೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ಒಂದು ಮಾಹಿತಿ ಇದಷ್ಟೇ ಆಗಿರುತ್ತೆ ಸ್ನೇಹಿತರೆ. ಒಂದು ರೀತಿಯಲ್ಲಿ ನೀವು ಒನ್ ಹ್ಯಾಂಡೆಡ್ ಯೂಸರ್ ಅಂತ ಆಗಿದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಒನ್ ಹ್ಯಾಂಡೆಡಲ್ಲೇ ನೀವು ಆರಾಮಾಗಿ ನೀವು ಗ್ರಿಪ್ಪಾಗಿ ಇಟ್ಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ನೀವು ಬಳಸ್ಕೊಬೋದು. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಸ್ಮಾರ್ಟ್ಫೋನಿನ ಮುಖ್ಯವಾಗಿ ಬರುವಂತಹ ಒಂದು ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಕ್ಯಾಮ್ರಾ ಮಾಹಿತಿ ನೋಡೋಣ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಡ್ವೆಲ್ ಕ್ಯಾಮ್ರಾ ಮಾಡ್ಯೂಲ್ ಸೆಟಪ್ನ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಬ್ಯಾಕ್ ಸೈಡಲ್ಲಿ ಎನೇಬಲ್ ಮಾಡಿದ್ದಾರೆ. ಸೊ ಇದರ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಒಂದು ಪ್ರೈಮರಿ ಸೆನ್ಸರ್ ಏನು ಬರ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ 12 ಮೆಗಾ ಪಿಕ್ಸೆಲ್ ನಿಮಗೆ f1.8 ಅಪೇಚರ್ ಜೊತೆಗೆ ನಿಮಗೆ ಇದರ ಒಂದು ಪ್ರೈಮರಿ ಲೆನ್ಸ್ ಬರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಒಂದು ಸೆಕೆಂಡರಿ ಲೆನ್ಸ್ ಏನು ಬರ್ತಾ ಇದೆ ಸ್ನೇಹಿತರೆ, ಇದರ ಒಂದು ಸೆಕೆಂಡರಿ ಲೆನ್ಸ್ ನಿಮಗೆ 2 ಮೆಗಾ ಪಿಕ್ಸೆಲ್ ನಿಮಗೆ f2.8 ಅಪೇಚರ್ ಜೊತೆಗೆ ಬರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಒಂದು ಕ್ಯಾಮ್ರಾ ಸ್ಯಾಂಪಲ್ಗಳನ್ನ ಸಹ ನಾವು ನೋಡ್ಬೋದು ಸ್ನೇಹಿತರೆ. ಅದರ ಒಂದು ಸ್ಯಾಂಪಲ್ ಒಂದು ಶಾರ್ಟ್ ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಅದನ್ನು ಲೈವ್ ಆಗಿ ಕೂಡ ನೋಡ್ಬೋದು. ಸೊ ಈಗ ಸದ್ಯಕ್ಕೆ ಸ್ನೇಹಿತರೆ ಏನಂತ ರಿಯಲ್ಮಿ C3 ಬಾಕ್ಸ್ ನನ್ನ ಮುಂದೆ ಇದೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ. ಸೊ ರಿಯಲ್ಮಿ C3ಯಲ್ಲಿ ಸ್ನೇಹಿತರೆ ನಿಮಗೆ ಆಟೋಮೆಟಿಕ್ ಆಗಿ ಇದರಲ್ಲಿ ನಿಮಗೆ ಒಂದು ಡಿಜಿಟಲ್ ನಿಮಗೆ ಝೂಮ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ 4x ನಿಮಗೆ ಡಿಜಿಟಲ್ ಝೂಮ್ ಸಹ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಈಗ ಏನು ನಾನು ವ್ಯೂ ತೋರಿಸ್ತಾ ಇದ್ದೀನಿ, ಇದು 1x ಅಲ್ಲಿ ನಾನು ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಸ್ನೇಹಿತರೆ ನಾವು ಹೆಚ್ಚಾಗಿ 2x ಝೂಮ್ ಕೂಡ ನಾವು ಮಾಡ್ಕೊಬೋದು. ಅದಾದಮೇಲೆ ಸ್ನೇಹಿತರೆ ನಿಮಗೆ 4x ನಿಮಗೆ ಡಿಜಿಟಲ್ ಝೂಮ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದು ಕ್ಯಾಮ್ರಾದ ಒಂದು ಸೆನ್ಸರ್ನ ಒಂದು ಮಾಹಿತಿ ಆಗಿರುತ್ತೆ.
ಸೊ ಅದಾದಮೇಲೆ ಸ್ನೇಹಿತರೆ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೋ ಇಲ್ಲಿ ನಿಮಗೆ ವಿಡಿಯೋ ಮೂಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಡಿಯೋ ಮೂಡ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ನೀವು 1080p ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು HD ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಬೋದು. ಇದು ನಿಮಗೆ 30 FPS ನಿಮಗೆ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ ಸ್ಲೋ ಮೋಷನ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಲೋ ಮೋಷನಲ್ಲಿ ಸ್ನೇಹಿತರೆ ನೀವು ಈ ಒಂದು Realme C3ಯಲ್ಲಿ ನೀವು 120 ನಿಮಗೆ ಫ್ರೇಮ್ ಫರ್ ಸೆಕೆಂಡ್ ನಿಮಗೆ ಸ್ಲೋ ಮೋಷನ್ನ ನೀವು ರೆಕಾರ್ಡ್ ಮಾಡ್ಕೊಬಹುದು. ಸೊ ಇದು ಈ ಒಂದು ಬ್ಯಾಕ್ ಸೈಡಲ್ಲಿ ಕೊಟ್ಟಿರುವಂಥ ಒಂದು ಕ್ಯಾಮ್ರಾದ ಒಂದು ಕ್ಯಾಮ್ರಾ ಮಾಡ್ಯೂಲ್ನ ಒಂದು ಸೆಟಪ್ನ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನೋ ಒಂದು ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಫ್ರಂಟಲ್ಲಿ ನಿಮಗೆ ಮಿನಿ ಡ್ರಾಪ್ ಅಥವಾ ಡ್ಯೂ ಡ್ರಾಪ್ ಅಂತ ಏನು ಕರಿತೀವಿ. ಸೊ ಆ ಒಂದು ನಾಚನ್ನ ಫ್ರಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ ನಿಮಗೆ f2.4 ಅಪೇಚರ್ ಜೊತೆಗೆ ನಿಮಗೆ HDR ಪ್ಲಸ್ ನಿಮಗೆ ಬ್ಯೂಟಿ ಮೂಡ್ ಸಹ ನೀವು ಕ್ಲಿಕ್ ಮಾಡಬಹುದಾದಂತಹ ಕೆಲವು ಫೀಚರ್ಗಳನ್ನ ಫ್ರಂಟ್ ಸೈಡಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಇಲ್ಲಿ ಹೆಚ್ಚಿನ ಒಂದು ಲೈಟಿಂಗ್ ಕಂಡೀಷನ್ ಇರುವ ಕಾರಣದಿಂದಾಗಿ ಇಲ್ಲಿ ನಾನು ಫ್ರಂಟ್ ಸೈಡಿನ ಯಾವುದೇ ರೀತಿಯ ಒಂದು ಕ್ಯಾಮ್ರಾಗಳನ್ನ ತೆಗಿತಾ ಇಲ್ಲ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಅಂತಂದರೆ Realme C3 ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಒಂದು ಕಂಪ್ಲೀಟ್ ಆದಂಥ ಒಂದು ಫೀಚರ್ ಆಗಿರುತ್ತೆ. ಸೊ ಈಗ ನಾವು ನೇರವಾಗಿ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಬಗ್ಗೆ ಮಾತಾಡೋಣ. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ನಾವು ಅಬೌಟ್ ಫೋನ್ಗೆ ಹೋಗೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ Realme C3ಯಲ್ಲಿ ಸ್ನೇಹಿತರೆ ನಿಮಗೆ Helio G70 ಅಂತಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಬಾರಿಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ Helio G70 ಆಕ್ಟೋಕೋರ್ ಪ್ರೊಸೆಸ್ ಜೊತೆಗೆ ನಿಮಗೆ 2.0 ನಿಮಗೆ GHz ಕ್ಲಾಕ್ ಸ್ಪೀಡ್ನ ನೀಡುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 12 ನ್ಯಾನೋಮೀಟರ್ ನಿಮಗೆ ಟೆಕ್ನಾಲಜಿ ಬೇಸ್ ಇದು ರನ್ ಆಗುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳು ಬರುತ್ತೆ. 3 GB ರ್ಯಾಮ್ 4 GB ಒಂದು ರ್ಯಾಮ್ ಜೊತೆಗೆ. ಸೊ ಈ ಒಂದು 4 GB ರ್ಯಾಮ್ ಏನು ಬರುತ್ತೆ ಸ್ನೇಹಿತರೆ ಇದು ನಿಮಗೆ LPDDR4X ರ್ಯಾಮ್ ಜೊತೆಗೆ ಸಪೋರ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ Android 10 ವರ್ಷನ್ ಬೇಸದ ಮೇಲೆ ಇದು ರನ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಅದಾದಮೇಲೆ ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬ್ಯಾಕ್ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ Realme C3 ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 5000 mAh ನಿಮಗೆ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ Realme C3 ಇದು ನಿಮಗೆ 10 ವ್ಯಾಟ್ ಸಪೋರ್ಟ್ ಮಾಡುವಂತಹ 5 ವೋಲ್ಟ್ 2 AmpA ಜೊತೆಗೆ ಬರುವಂಥ ಒಂದು ಅಡಾಪ್ಟರ್ ಕೂಡ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕೆಲವು ಫಿಸಿಕಲ್ ಓವರ್ವ್ಯೂ ನೋಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಸ್ಲಿಮ್ ಸ್ಲಾಟ್ನ ಕೊಟ್ಕೊಂಡಿದ್ದಾರೆ. ಅಂತಂದರೆ ನೀವು ಒಟ್ಟಿಗೆ ಸ್ನೇಹಿತರೆ 2 ಸಿಮ್ಗಳನ್ನ ಮತ್ತು ಒಂದು ಮೆಮೊರಿ ಕಾರ್ಡ್ನ ನೀವು ಒಟ್ಟಿಗೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ನೀವು ಬಳಸ್ಕೊಬೋದು ನೋಡ್ತಾ ಇದ್ದೀರಾ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಯಥಾ ಪ್ರಕಾರ ಹೇಳಿರುವಂತೆ ನೀವು ಕೆಳಗಡೆ ನೋಡ್ತಾ ಇದ್ದರೆ ಇಲ್ಲಿ ಸ್ನೇಹಿತರೆ ನಿಮಗೆ ಒಂದು 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ಸ್ಪೀಕರ್ಗಳು ಕೊಡ್ತಾ ಇದ್ದಾರೆ ಮತ್ತು ಆಡಿಯೋ ಮೈಕ್ ಮತ್ತು ಮೈಕ್ರೋ USB ಪೋರ್ಟ್ ಕೊಡ್ತಾ ಇದ್ದಾರೆ. ಈ ಸೈಡಿಗೆ ಬಂದರೆ ಸ್ನೇಹಿತರೆ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ. ಮೇಲೆ ಯಾವುದೇ ರೀತಿಯ ಒಂದು ಸೆನ್ಸರ್ಗಳನ್ನ ಎನೇಬಲ್ ಮಾಡಿಲ್ಲ. ಈ ಸೈಡಿಗೆ ಬಂದರೆ ಸ್ನೇಹಿತರೆ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ Realme C3 ಸ್ಮಾರ್ಟ್ಫೋನಿನ ಸ್ನೇಹಿತರೆ ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ಫೋನಿನ ನಾನು ಡೆಪ್ತಾಗಿ ಕಂಪ್ಲೀಟಾಗಿ ನಿಮಗೆ ಇದರ ಒಂದು ವಿವರಣೆ ಕೊಡ್ತೀನಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ನಾನು ರಿವ್ಯೂ ಮಾಡುವಾಗ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳೇನು? ಸೊ ಈ ಒಂದು ಸ್ಮಾರ್ಟ್ಫೋನ್ ಬೇರೆ ಯಾವ ಒಂದು ಸ್ಮಾರ್ಟ್ಫೋನ್ಗೆ ಒಂದು ರೀತಿಯಲ್ಲಿ ಕಂಪ್ಯಾರಿಸನ್ ಕೊಡ್ಬೋದು ಅನ್ನುವ ಒಂದು ಮಾಹಿತಿ ನಿಮ್ಮ ಹತ್ರ ಇದ್ದರೆ ಸೊ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೋದು. ಜೊತೆಗೆ ನೀವು ಇನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೊಸ ಒಂದು ಗ್ಯಾಜೆಟ್ಗಳ ವಿಡಿಯೋಗೋಸ್ಕರ ಕಾಯ್ದಾರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.